ಜರುಗ್ತಾ ಇರುವ ನಮ್ಮ ತಾಲೂಕಿನ ಜಾನಪದ ಸಮ್ಮೇಳನದ ಇದೇ ಸಂದರ್ಭದಲ್ಲಿ 3 ಮೌಲಿಕ ಗ್ರಂಥಗಳು ಲೋಕಾರ್ಪಣೆಗಾಗಿ ವೇದಿಕೆ ಮೇಲೆ ಕಾಯ್ತಾ ಇದ್ದಾವೆ. ಅವುಗಳು ಪ್ರಾಚಾರ್ಯ ಜಯನಂದ್ ಮಾದರ್ ಸರ್ ಅವರಿಂದ ವಿರಚಿತವಾದ ಮಣ್ಣಿನ ದೀಪಗಳು ಮತ್ತು ಇನ್ನೊಂದು ನೆಲದವರು ಎಂಬ 2 ಕೃತಿಗಳು. ಜೊತೆಗೆ ಇಡಿಯಾದ ಸಮ್ಮೇಳನದ ಸವಿನೆನಪನ್ನು ನಮಗೆಲ್ಲ ಬಿತ್ತರಿಸುವಂತಹ ಒಂದು ವಿಶೇಷವಾದಂತಹ ಹೊತ್ತಿಗೆ, ಅದು ನೆನಪಿನ ಹೊತ್ತಿಗೆ ಜನಾರ್ಪಣೆಗಾಗಿ ಕಾಯ್ತಾ ಇದೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗ್ರಂಥ ಲೋಕಾರ್ಪಣೆಯನ್ನು ನೆರವೇರಿಸಲು ಆಗಮಿಸಿರುವಂತಹ ಶ್ರೀಯುತ ಶಹಜಾನ್ ಮುದುಕವಿ ಸರ್ ಅವರು ದಯವಿಟ್ಟು 4 ಗ್ರಂಥಗಳು ಇಲ್ಲಿ ಬಿಡುಗಡೆಗಾಗಿ ಕಾಯ್ತಾ ಇವೆ. ಇನ್ನೊಂದು ಕಾಲಚಕ್ರ ಎಂಬ ಗ್ರಂಥ ಆರಕ್ಷಕ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸಿದ್ರ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಶ್ರೀಯುತರು. ಕಾಲಚಕ್ರ ಎಂಬ ಕೃತಿಯನ್ನು ಒಳಗೊಂಡು 4 ಮೌಲಿಕ ಕೃತಿಗಳು ವೇದಿಕೆ ಮೇಲೆ ಇದೀಗ ಜನಾರ್ಪಣೆಯನ್ನುಗೊಳ್ತಾ ಇದ್ದಾವೆ. ಮೊದಲನೆಯದು ಜಯನಂದ್ ಮಾದರ್ ಸರ್ ಅವರಿಂದ ರಚಿತವಾಗಿರುವ 2 ಕೃತಿಗಳು ಮಣ್ಣಿನ ದೀಪಗಳು ಮತ್ತು ನೆಲದವರು. ಹಾಗೂ ಇಡಿಯಾದ ಸಮ್ಮೇಳನದ ಸವಿ ನೆನಪಿನ ಸಂದರ್ಭದಲ್ಲಿ ನಾಡಿನ ಜಾನಪದ ವಿದ್ವಾಂಸರು ಚಿಂತಕರಿಂದ ಹೊರಬಂದಿರುವಂತಹ ಲೇಖನಗಳನ್ನು ಒಳಗೊಂಡಿರುವ ಸವಿ ನೆನಪಿನ ಹೊತ್ತಿಗೆಯ ಸಂಪಾದಕರು ಶ್ರೀಯುತ ಸುರೇಶ್ ಹನಗಂಡಿ ಸರ್ ಅವರು ಮತ್ತು ಶ್ರೀಯುತ ಸಾದಿಕ್ ಹಲ್ಯಾಳ್ ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಆರಕ್ಷಕ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಶ್ರೀಯುತ ಮಡಿವಾಳ್ ಸರ್ ಅವರು ಬರೆದಿರುವ ಕಾಲಚಕ್ರ ಎಂಬ ಕವನ ಸಂಕಲನ ವೇದಿಕೆ ಮೇಲೆ ಬಿಡುಗಡೆಗೊಳ್ತಾ ಇದೆ. ಪುಸ್ತಕಗಳು ನಮ್ಮೆಲ್ಲರ ಮಸ್ತಕಗಳನ್ನು ಅರಳಿಸುವಂತಹ ದಿವ್ಯ ಜ್ಞಾನದ ಜ್ಯೋತಿಗಳು. ನಾವೆಲ್ಲ ಓದಬೇಕು, ಓದುವ ಮೂಲಕ ನಮ್ಮನ್ನು ನಾವು ಒಂದಿಷ್ಟು ಸಂಸ್ಕಾರವಂತರಾಗಿಸಿಕೊಳ್ಬೇಕು. ನಮ್ಮ ಬದುಕಿನ ಪಥಕ್ಕೆ ಜ್ಞಾನದ ಬೆಳಕನ್ನು ಚೆಲ್ಲಿಕೊಳ್ಳುವ ನಿಟ್ಟಿನಲ್ಲಿ ಗ್ರಂಥಗಳು ಮಹತ್ತರವಾದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾವೆ. ಸಮ್ಮೇಳನದ ಈ ಶುಭ ಸಂದರ್ಭದಲ್ಲಿ 3 ಮೌಲಿಕ ಕೃತಿಗಳು ಮಣ್ಣಿನ ದೀಪಗಳು, ನೆಲದವರು ಮತ್ತು ಕಾಲಚಕ್ರ ಹಾಗೂ ಸಮ್ಮೇಳನದ ಸವಿ ನೆನಪನ್ನು ನಮಗೆಲ್ಲ ಚಿರಸ್ಥಾಯಿಯಾಗಿಸುವಂತಹ ಕೃತಿ, ಅದು ನೆನಪಿನ ಹೊತ್ತಿಗೆ ಬಿಡುಗಡೆಗೊಳ್ಳುತ್ತಿದ್ದಾವೆ. ಬಿಡುಗಡೆಯನ್ನು ಗೊಳಿಸಿರುವಂತಹ ಸನ್ಮಾನ್ಯ ಶ್ರೀ ಶಹಜಾನ್ ಮುದ್ಗವಿ ಸರ್ ಅವರಿಗೆ ಬಂಧುಗಳೇ, ತಾವೆಲ್ಲ ತಮ್ಮ ಅಭಿಮಾನದ ಚಪ್ಪಾಳೆಗಳೊಂದಿಗೆ ಒಂದು ಬಾರಿ ಆ ಗ್ರಂಥಗಳನ್ನು ಪ್ರೀತಿಪೂರ್ವಕವಾಗಿ ನಮ್ಮ ಹಸ್ತಗಳಿಗೆ ಬರಮಾಡಿಕೊಳ್ಳೋಣ. ಪುಟಗಳನ್ನ ಓದೋಣ. ಓದುವ ಮೂಲಕ ನಮ್ಮನ್ನು ನಾವು ಮತ್ತಷ್ಟು ಸಾಧನೆಯ ಚಿಂತನೆಯ ಹೆಜ್ಜೆಗೆ ಅಣಿಗೊಳಿಸೋಣ. ಕೃತಿಗಳನ್ನ ಬಿಡುಗಡೆಗೊಳಿಸಿರುವ ಪೂಜ್ಯರಿಗೆ ಹಾಗೂ ಗಣ್ಯರಿಗೆ ಧನ್ಯವಾದಗಳು. ಸಮ್ಮೇಳನದ ಈ ಶುಭ ಸಂದರ್ಭದಲ್ಲಿ ನಮ್ಮ ಪ್ರೀತಿಯ ಕರೆಗೆ ಒಗ್ಗಟ್ಟು ಆಗಮಿಸಿ 4 ಗ್ರಂಥಗಳನ್ನ ಜನಾರ್ಪಣೆ ಮಾಡಿದ್ದಾರೆ. ಸಹಾಯಕ ಕುಲಸಚಿವರು, ಕರ್ನಾಟಕ ಜನಪದ ವಿಶ್ವವಿದ್ಯಾಲಯ, ಗೋಟ್ಗೋಡಿ ತಾಲೂಕು, ಸಿಕಾವಿಯ ಶ್ರೀ ಶಹಜಾನ್ ಮುದುಕವಿ ಸರ್ ಅವರು ಮಾನ್ಯರು ಈ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ನಮ್ಮೊಂದಿಗೆ 4 ಮಾತುಗಳನ್ನು ಹಂಚಿಕೊಳ್ಬೇಕಾಗಿ ಶ್ರೀ ಶಹಜಾನ್ ಮುದುಕವಿ ಸರ್ ಅಲ್ಲಿ ವಿನಂತಿಸ್ತೇವೆ. ಮೇಲೆ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದಂಥ ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸ್ತಾ, ಹಾಗೆ ಇನ್ನೋರ್ವ ಪೂಜ್ಯರು ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಪರಮ ಪೂಜ್ಯ ಶ್ರೀ ಮುತ್ತೇಶ್ವರ ಮಹಾಸ್ವಾಮಿಗಳು. ಈ 2 ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸ್ತಾ, ನಾನು ಈ ಪುಸ್ತಕಗಳನ್ನು ಜನಾರ್ಪಣೆ ಮಾಡಿ 1-2 ಮಾತುಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ಕಾರ್ಯಕ್ರಮದ ತಾವೆಲ್ಲ ಬಹಳಷ್ಟು ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ವೇದಿಕೆ ಮೇಲೆ ಈ ಸಮಾರಂಭವನ್ನು ಉದ್ಘಾಟಿಸಲು ಈ ಸಮಾರಂಭಕ್ಕೆ ದೂರದ ಹಂಪಿಯಿಂದ ಆಗಮಿಸಿದಂಥ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಕನ್ನಡ ಜಾನಪದ ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು ಡಾಕ್ಟರ್ CT ಗುರುಪ್ರಸಾದ್ ಸರ್ ಅವರೇ, ಹಾಗೂ ಈ ಸಮಾರಂಭದ ಸಮ್ಮೇಳನದ ಸರ್ವಾಧ್ಯಕ್ಷರು, ಪ್ರಥಮ ಕನ್ನಡ ಜಾನಪದ ಸಮ್ಮೇಳನ ಹಡಗಿನಾಳ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಶ್ರೀ ಬಸವಣ್ಣಪ್ಪ ಪರಪ್ಪ ಕಬಾಡ್ಗಿ, ಹಿರಿಯ ಸಾಹಿತಿಗಳು, ಬಯಲಾಟದ ಮಾಸ್ತರರು,
ಅವರು ಸಮ್ಮೇಳನ ಅಧ್ಯಕ್ಷ ಆಗಿದ್ದಾರೆ. ಅವರಿಗೆ ಅಭಿನಂದನೆಗಳು, ಶುಭಾಶಯಗಳನ್ನು ಕೋರ್ತಾ, ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಈ ಕರ್ನಾಟಕದ ಕನ್ನಡ ಜಾನಪದ ಪರಿಷತ್ತಿನ ರಾಜ್ಯ ಅಧ್ಯಕ್ಷರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಬಾಲಾಜಿ ಅವ್ರ ಬಗ್ಗೆ ಹೇಳಕತ್ರ ಅದು ಸಾಕಾಗುವುದಿಲ್ಲ. ಅವರು ಇಡೀ ರಾಜ್ಯವನ್ನ ಸುತ್ತಿ ಯಾವುದೇ ಸರ್ಕಾರದ ಅನುದಾನವಿಲ್ಲದೆ ಇಂಥ ನಮ್ಮ ಜಯಾನಂದ್ ಮಾದರ್ ಗುರುಗಳಂತ ಕ್ರಿಯಾಶೀಲರನ್ನ ಭೇಟಿಯಾಗಿ ಪರಿಚಯಿಸಿ ಈ ಸಮಾಜದ ಸ್ಥಿತಿಯನ್ನ ಬದಲಾಯಿಸಬೇಕು, ಈ ಸಮಾಜದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಜರುಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕನ್ನಡ ಜಾನಪದ ಪರಿಷತ್ತನ್ನ ಕಟ್ಕೊಂಡು ನಿರಂತರವಾಗಿ ಇಡೀ ರಾಜ್ಯವನ್ನ ಸುತ್ತುತ್ತಾ ಇವತ್ತು ಈ ಹಡಿಗನಾಳ ಗ್ರಾಮದಲ್ಲಿ ಈ ಸಮ್ಮೇಳನವನ್ನ ಆಯೋಜನೆ ಮಾಡಲಿಕ್ಕೆ, ಸಂಘಟನೆ ಮಾಡಲಿಕ್ಕೆ ಮೂಲ ಕಾರಣೀಭೂತರಾಗಿದ್ದಾರೆ ಡಾಕ್ಟರ್ ಬಾಲಾಜಿ ಅವರು. ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಹಾಗೆ ಜಯಾನಂದ್ ಮಾದರ್ ಸರ್ ಅವರು ನನ್ನ ಸ್ನೇಹಿತರು, ಸಹೋದರರು, ಬಹಳಷ್ಟು ದಿನಗಳಿಂದ ನನಗೆ ಪರಿಚಿತರು. ಅವರು ಚಿತ್ರಕಲಾವಿದರು, ಕಲಾಶಾಲೆಯ ಪ್ರಾಧ್ಯಾಪಕರು ಕೂಡ ಹೌದು, ಸಾಹಿತಿಗಳು ಕೂಡ ಹೌದು, ಸಂಘಟಕರು ಕೂಡ ಹೌದು. ನಿಜವಾಗ್ಲೂ ಅವರು ಸಾಮಾಜಿಕ ಕಾಳಜಿ ನಮ್ಮೆಲ್ಲರಿಗೆ ಮಾದರಿ ಅನಿಸ್ತದೆ. ಅವರು ಈ ಕಾರ್ಯಕ್ರಮ ಸಂಘಟನೆ ಮಾಡುವಲ್ಲಿ ಕೇಂದ್ರ ಬಿಂದು. ಈ ಒಂದು ಗೋಕಾಕ್ ಕನ್ನಡ ಜಾನಪದ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಹಾಗೆ ಸನ್ಮಾನ್ಯ ಚಂದ್ರಶೇಖರ್ ಅಕ್ಕಿ ಗುರುಗಳು, ಬಸವನಗೌಡ ಪಾಟೀಲ್ ಗುರುಗಳು, ಬಿರಾದರ್ ಸರು, ಮಂಜುಳಾ ಮೇಡಮ್ ಅವರು, ಬೆಟಗೇರಿ ಸರ್ ಅವರು ಇಲ್ಲಿ ಎದುರಿಗೆ ಕೂತಾರ. ದೊಡ್ಡಾಟದ ವೇಷಭೂಷಣದೊಂದಿಗೆ ಮೆರವಣಿಗೆಯಲ್ಲಿ ಬಂದರು. ವಿಶೇಷವಾಗಿ ಸನ್ಮಾನ್ಯ ಘನತೆವೆತ್ತ ಹೈಕೋರ್ಟ್ ನ್ಯಾಯಮೂರ್ತಿಗಳು ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ನಾನು ನೆನೀತಾ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ, ಎಲ್ಲರ ಹೆಸರು ಹೇಳ್ತಾ ಹೋದ್ರೆ ಅದು ಭಾಳಷ್ಟು ಸಮಯವನ್ನು ತಗೊಳತ್ತ. ಅದಕ್ಕೆ ಏನು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರಿ ಎಲ್ಲ ಕಲಾ ತಂಡಗಳು, ಕಲಾವಿದರು, ಹಿರಿಯರು, ಮಕ್ಕಳು, ವಿದ್ಯಾರ್ಥಿಗಳು, ತಾಯಂದಿರು, ಸಹೋದರ ಸಹೋದರಿಯರು ಎಲ್ಲರೂ ಪಾಲ್ಗೊಂಡಿದ್ದೀರಿ. ಈ ಸಮ್ಮೇಳನ ನೋಡಿದಾಗ ನನಗೆ ಏನು ಅನ್ಸುತ್ತಂದ್ರೆ, ಸಾಮಾನ್ಯವಾಗಿ ನಿಮ್ಮೆಲ್ಲರದ್ದು ವಯಸ್ಸನ್ನು ತೂಕ ಮಾಡಿದ್ರೆ ಅಥವಾ ಅಳತೆ ಮಾಡಿದ್ರೆ 40, 45 ವರ್ಷ, 50 ವರ್ಷ, 60 ವರ್ಷ ಮೇಲ್ಪಟ್ಟವ್ರು ಇದ್ದೀರಿ. ಒಳಗಿನ ಯುವಕರಿಲ್ಲ. 40 ವರ್ಷದ ಒಳಗಿನ ಯುವಕರು, 25 ವರ್ಷದ ಯುವಕರು ಇಲ್ಲ. ಅಂದ್ರೆ ಅವ್ರ ಮೇಲೆ ಆಪಾದನೆ ಮಾಡ್ತೇನಂತಲ್ಲ, ಅವರು ಬೇರೆ ಯಾವ್ದಾರ ಒಂದು ಬ್ರೇಕ್ ಡ್ಯಾನ್ಸು ಅಥವಾ ಯಾವ್ದಾರ ಒಂದು ಕಾಮಿಡಿ ಶೋ ಆಗಿದ್ರೆ ಅವರು ಕಿಕ್ಕರದಲ್ಲಿ ಬರ್ತಿದ್ರು. ಕನ್ನಡ ಜಾನಪದ ಸಮ್ಮೇಳನ ಅಂದ್ರೆ ನೀವೆಲ್ಲ ನಿಮ್ಗೆ ಯಾಕೆ ಇದನ್ನ ಪಾಯಿಂಟ್ ಮಾಡಿ ಇದನ್ನ ಗುರುತಿಸಿ ಹೇಳಕತ್ತೇನಂದ್ರೆ, ನೀವೇನು ಕಾಣಕತ್ತೀರಿ, ನಿಮ್ಮೆಲ್ಲ ಮುಖ ನೋಡಿದ್ರೆ ನೀವೆಲ್ಲ ಜಾನಪದ, ಈ ನಮ್ಮ ಸಮಾಜದ ಸಂಸ್ಕೃತಿ ಮೌಲ್ಯಗಳನ್ನ ಉಳಿಸಿದ ಕೊನೆ ತಲೆಗಳು. ಇನ್ಮೇಲೆ ನಮ್ಮ ತಲೆಮಾರಿನವ್ರು ನಾವು ಬೇರೆ ತರ ಇದೀವಿ. ಇದು ನಿಮಗೂ ಎಲ್ಲ ಗಮನಕ್ಕೆ ಬಂದೈತಿ. ಇವತ್ತಿನ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಹೈಸ್ಕೂಲ್ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಪದವಿಯಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಲ್ಲಿ ಬಹಳ ಕಡಿಮೆ ಅದಾರ. ಕೆಲವು ವಿದ್ಯಾರ್ಥಿಗಳದಾರ, ಅವ್ರನ್ನ ಈ ಸಮ್ಮೇಳನ ಸಲುವಾಗಿ ಅವ್ರನ್ನ ಆಹ್ವಾನ ಮಾಡಿ ಕರೆದಾರ. ಪ್ರೀತಿ ಪೂರ್ವಕವಾಗಿ ಬಂದಂತ ಯುವಕರು ಯಾರೂ ಇಲ್ಲ. ಯಾಕಂದ್ರ ಮನುಷ್ಯನ ಬದುಕಿನೊಳಗೆ ನಾನು ಒಂದೆರಡು ಮಾತುಗಳನ್ನ ತಮಗೆ ಹೇಳ್ಬೇಕಂದ್ರ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಈ ದೇಶಕ್ಕೆ ಒಂದು ತಜ್ಞರು, ವಿದ್ವಾಂಸರು ಹೇಳ್ತಾರ, ಈ ಜಗತ್ತಿಗೆ ಒಂದು ವಿಶ್ವವಿದ್ಯಾಲಯ. ಅದು ಕನ್ನಡದಲ್ಲಿ ಜಾನಪದವನ್ನ ಅಧ್ಯಯನ ಮಾಡೋದಕ್ಕೆ, ಜಾನಪದ ಕಲಾವಿದರನ್ನ ಪಾಲನೆ ಪೋಷಣೆ ಮಾಡೋದಕ್ಕೆ, ಜಾನಪದ ಸಂಸ್ಕೃತಿಯನ್ನ, ನಮ್ಮ ಪಾರಂಪರಿಕ ಜ್ಞಾನಗಳನ್ನ, ಕೌಶಲ್ಯಗಳನ್ನ, ಸ್ಕಿಲ್ಗಳನ್ನ ಉಳಿಸಿ ಬೆಳೆಸೋದಕ್ಕೆ ಆ ಜಾನಪದ ವಿಶ್ವವಿದ್ಯಾಲಯ ಈ ಕರ್ನಾಟಕದಲ್ಲಿದೆ. ಇಡೀ ದೇಶದೊಳಗ ಪ್ಯೂರ್ ಜಾನಪದವನ್ನೇ ಅಧ್ಯಯನ ಮಾಡೋದಕ್ಕಂತ ಯಾವುದೋ ವಿಶ್ವವಿದ್ಯಾಲಯಗಳಿಲ್ಲ. ನಮ್ಮ ರಾಜ್ಯದೊಳಗ ಸುಮಾರು 42 ಪ್ರೈವೇಟ್ ವಿಶ್ವವಿದ್ಯಾಲಯಗಳನ್ನ ಎಲ್ಲ ಲೆಕ್ಕ ಮಾಡಿದ್ರೆ 42ಕ್ಕಿಂತ ಹೆಚ್ಚು, 45, 46ಕ್ಕಿಂತ ಹೆಚ್ಚು ವಿಶ್ವವಿದ್ಯಾಲಯಗಳು ಅದಾವ. ಸರ್ಕಾರಿ ವಿಶ್ವವಿದ್ಯಾಲಯಗಳ 42 ಅದಾವ. ಆ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಅದರದೇ ಆದ ಒಂದು ಇತಿಮಿತಿಗಳಲ್ಲಿ ಅವು ಅಧ್ಯಯನ, ಸಂಶೋಧನೆ, ಪಾಠ ಪ್ರವಚನ ಮಾಡ್ತಾ ಇರ್ತಾವ. ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ಯಾಕಂದ್ರೆ ಬಾಲಾಜಿ ಸರ್ ಅವರು ಇಲ್ಲಿ ಏನ್ ಹಾಕೊಂಡ್ರ ಅಂದ್ರೆ, ಈ ಇನ್ವಿಟೇಷನ್ ಮೇಲೆ ನೀವು ಗಮನಿಸಿರ್ಬೋದು, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರೊಂದಿಗೆ ಒಡಂಬಡಿಕೆ. ಈ ಕನ್ನಡ ಜಾನಪದ ಪರಿಷತ್ನವ್ರು ಎಷ್ಟು ಜಾಣರದಾರಂದ್ರ, ಈ ರಾಜ್ಯದ ಬಹಳ ಪ್ರಮುಖ ವಿಶ್ವವಿದ್ಯಾಲಯಗಳು ಕನ್ನಡ ಜಾನಪದ ವಿಶ್ವವಿದ್ಯಾಲಯ ಮತ್ತು ಕನ್ನಡ ಹಂಪಿ ವಿಶ್ವವಿದ್ಯಾಲಯ
ಈ ವಿಶ್ವವಿದ್ಯಾಲಯಗಳ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡು ಇವರು ನಿರಂತರ ರಾಜ್ಯಾದ್ಯಂತ ತಮ್ಮ ಕಾರ್ಯಕ್ರಮಗಳನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಸಂಘಟನೆ ಮಾಡ್ತಾ ಇದ್ದಾರೆ. ಜಾನಪದ ವಿಶ್ವವಿದ್ಯಾಲಯದಲ್ಲಿ ಸುಮಾರು 17-18 ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸಸ್ ಅದಾವ, ಅಂದ್ರೆ PG ಕೋರ್ಸಸ್ ಅದಾವ. ಅಲ್ಲಿ ಸುಮಾರು 200-300 ಜನ PhD ಅಧ್ಯಯನ ಮಾಡ್ತಾರೆ ಜಾನಪದ ವಿಷಯದ ಮೇಲೆ. ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ಜಾನಪದ ಅನ್ನೋದು ದೊಡ್ಡ ಸಾಗರ, ಅದು ಪ್ರತಿ ಹಳ್ಳಿ ಒಳಗೂ ಸಿಗ್ತೈತಿ. ನೀವು ಯಾವ್ದಾರ ಹಳ್ಳಿಗೆ ಹೋದ್ರ ಅಲ್ಲಿ ಡಾನ್ಸ್ ಮಾಡೋರು ಇಲ್ಲದೆ ಇರ್ಬೋದು, ಭರತನಾಟ್ಯ ಮಾಡೋರಿಗೆ ಸಿಗದೆ ಇರ್ಬೋದು, ಭರತನಾಟ್ಯ, ಕುಚಿಪುಡಿ, ಮಣಿಪುರಿ ಇವ್ಯಾವು ನಮ್ಮ ರಾಜ್ಯದಾಗ ಸಿಗದೆ ಇರ್ಬೋದು. ಆದರೆ ಜಾನಪದ ಹಾಡುಗಾರರು, ಜಾನಪದ ಕಲಾವಿದರು ನೀವು ಯಾವ್ದಾರ ಹಳ್ಳಿಗೆ ಹೋಗ್ರಿ, ಯಾವ್ದಾರ ಮನೆಗೆ ಹೋಗ್ರಿ, ಅಲ್ಲೊಬ್ಬಕ್ಕೆ ಅಜ್ಜಿ ಸೋಬಾನಿ ಪದ ಏನಾರ ಹಾಡ್ತಿರ್ತಾಳ, ಅಥವಾ ಅವ್ರ ಮನೆಯಾಗ ಯಾವ್ದಾರ ಒಂದು ಜಾನಪದ ಇದ್ದೇ ಇರ್ತೈತಿ. ಯಾರೋ ಒಬ್ರು ಅಜ್ಜ ಹಂತಿ ಪದ ಹಾಡ್ತಿರ್ತಾರ. ಎಲ್ಲ ಹಳ್ಳಿಗಳಲ್ಲೂ ಜಾನಪದ ಐತಿ. ಜಾನಪದ ಅನ್ನೋದು ದೊಡ್ಡ ಸಾಗರ. ಇಡೀ ವಿಶ್ವದೊಳಗ ಜಾನಪದದ ಬಗ್ಗೆ ಬಹಳಷ್ಟು ಅಧ್ಯಯನಗಳು ನಡೆದಾವ. ಆ ನಿಮಿತ್ತನ ನಮ್ಮ ರಾಜ್ಯದೊಳಗೆ ಜಾನಪದ ವಿಶ್ವವಿದ್ಯಾಲಯವನ್ನ ನಾವು ಇವತ್ತ ಘನ ಸರ್ಕಾರ ಪ್ರಾರಂಭ ಮಾಡಿದೆ. ಆದರೆ ಡಾಕ್ಟರ್ ಬಾಲಾಜಿ ಅವರು ಒಂದು ಜಾನಪದ ಅಕಾಡೆಮಿ, ಜಾನಪದ ವಿಶ್ವವಿದ್ಯಾಲಯ ಮಾಡೋದಕ್ಕಿಂತಲೂ ಒಬ್ಬ ಜಾನಪದ ವಿಶ್ವವಿದ್ಯಾಲಯ ಸಹಾಯಕ ಕುಲಸಚಿವನಾಗಿ ನಾನು ಹೇಳ್ತಾ ಇದ್ದೇನೆ, ವಿಶ್ವವಿದ್ಯಾಲಯಗಳು ಮಾಡೋದಕ್ಕಿಂತ ಹೆಚ್ಚು ಕೆಲಸ ಅವ್ರು ಮಾಡ್ತಾ ಇದ್ದಾರೆ ವಿತೌಟ್ ಯಾವುದೇ ಹಣಕಾಸಿನ ಸಹಾಯ ಇದೆ. ಇಂಥ ಕ್ರಿಯಾಶೀಲ ವ್ಯಕ್ತಿ ಜಯಾನಂದ್ ಮಾದರ್ ಅಂತವರು, ಇಂಥ ವ್ಯಕ್ತಿಗಳನ್ನ ಅಲ್ಲೆಲ್ಲೆಲ್ಲೆಲ್ಲೆಲ್ಲ ಕಂಡು ಹಿಡಿತಾರ, ಅವ್ರನ್ನ ಭೇಟಿ ಆಗ್ತಾರ, ಅವ್ರ ಆಚಾರ ವಿಚಾರಗಳನ್ನ ತಿಳ್ಕೊಳ್ತಾರ, ಅವ್ರನ್ನ ಬರೋಬ್ಬರಿ ತೂಕ ಮಾಡ್ತಾರ. ಈ ವ್ಯಕ್ತಿ ಸಮಾಜದ ಮುಖಿಯಾಗಿ ಕೆಲಸ ಮಾಡ್ತಾನ ನಿಸ್ವಾರ್ಥದಿಂದ ಅಂತಾನ ಹಿಡ್ಕೋತಾರ. ಈಗ ನಾವು ಒಂದ್ ಯಾವ್ದಾರ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟು ಕೊಡ್ತೀರಿ, ನಮ್ಗೆ ಇದ್ರಾಗ ಏನ್ ಸಿಗ್ತೈತಿ, 5 ಲಕ್ಷ ಕೂಡಿಸ್ತೀನಿ, ನನಗೆ 1 ಲಕ್ಷ ರೂಪಾಯಿ ಉಳಿತೈತಿನ ಅಂತ ನಾವು ಯೋಚನೆ ಮಾಡುವ ಸಂದರ್ಭದಲ್ಲಿ ನಿಸ್ವಾರ್ಥದಿಂದ ನಿಮ್ಮಂತವ್ರನ್ನೆಲ್ಲ ಕರೆದು, ಈ ಇನ್ವಿಟೇಷನ್ ನೋಡಿದ್ರೆ ಇದ್ರಾಗ ಒಂದು 100-200 ಜನರ ಹೆಸರು ಅದಾವ, ಅವ್ರನ್ನ ಸಂಪರ್ಕ ಮಾಡೋದು ಅಷ್ಟು ಸಾಮಾನ್ಯ ಕೆಲಸ ಏನಲ್ಲ. ಇಂಥ ಸಂಘಟನೆ ಮಾಡೋದೇನು ಸಾಮಾನ್ಯ ಕೆಲಸ ಏನಲ್ಲ. ಯಾವುದೇ ಸರ್ಕಾರದ ಹಣಕಾಸಿನ ಸಹಾಯ ಇಲ್ಲದೆ ನಿಮ್ಮ ಎಲ್ಲರನ್ನೂ ಇಲ್ಲಿ ಕೂಡಿಸೋದು, ನಿಮ್ಮ ಸಂಭ್ರಮ, ನಿಮ್ಮ ವೇಷಭೂಷಣಗಳನ್ನು ನೋಡಿದ್ರೆ ನಮ್ಗೆ ಎಷ್ಟು ಖುಷಿ ಅನ್ಸುತ್ತಂದ್ರ, ಸಮಾಜದೊಳಗೆ ಇಂಥ ಒಂದು ಕಾರ್ಯಕ್ರಮಗಳ ಮೇಲಿನ ಮೇಲೆ ಎಲ್ಲಾ ತಾಲೂಕಿನೊಳಗೂ ನಿರಂತರವಾಗಿ ನಡೀತಿರ್ಬೇಕು. ಮತ್ತೆ ಜಾನಪದ ಸಾಹಿತ್ಯ ಅಂದ್ರ ಆಗ್ಲೇ ಸರ್ ಹೇಳಿದ್ರು, ಬಹಳ ಮೂಲ ಇದು ಸಾಹಿತ್ಯ ಮೂಲ. ಬಹಳಷ್ಟು ಆದಿಮಾನವರ ಕಾಲದಿಂದನೂ ಜಾನಪದ ಕಲೆಗಳದಾವು. ಇವತ್ತಿನ ಯುವಕರಿಗೆ ನಾ ಬರೋದಾದ್ರ, ಎಲ್ಲರೂ ನಾವು ರೀಲ್ಸ್ನಾಗ, ವಾಟ್ಸಪ್ನಾಗ, ಫೇಸ್ಬುಕ್ನಾಗ ಅದೀವಿ ವಿನಃ ನಮ್ಮ ತಂದೆ ತಾಯಿ, ಅಣ್ಣ ತಮ್ಮ, ನಮ್ಮ ಪಕ್ಕದ ಮನೆಯವರು ಏನ್ ಮಾಡಕತ್ತಾರ ಅಂತ ಯೋಚನೆ ಮಾಡೋಷ್ಟು ಯಾರಿಗೂ ಸಮಯ ಇಲ್ಲ. ಒಂದಿಷ್ಟು ದಿವಸ ಟಿವಿ ನೋಡ್ತಿದ್ರಿ, ಇದು ಹೋಗ್ತದ ಟಿವಿ. ಈಗ ಬರೀ ಮೊಬೈಲ್ ಎಲ್ಲರ ಕೈಯಾಗ. ಮೊಬೈಲ್ ಇಲ್ದವ್ರು ಇಲ್ಲೇ ಇಲ್ಲ ಅನ್ಕೋತೀನಿ ನಾನು. ಯಾಕೆ ಮೊಬೈಲನ್ನ ನಾ ಹೇಟ್ ಮಾಡ್ತೇನಂತಲ್ಲ, ಅದು ಒಳ್ಳೇದು ಕೆಟ್ಟದ್ದು ಎರಡೂನು ಮಾಡ್ತೈತಿ. ಯುವಕರಿಗೆ ಯಾಕೆ ಬಂದಿಲ್ಲ ಅಂದ್ರೆ, ಖಾಲಿ ಏನ್ ಕುಂದ್ರದೋ ಮರೆಯ ಮೊಬೈಲ್ನಾಗ 2-3 ರೀಲ್ಸ್ ಏನಾರ ನೋಡ್ತೀವಿ ಅಂತಾರ. ಅಂದ್ರೆ ಮೊಬೈಲ್ ಅಷ್ಟು ಮೋಡಿ ಮಾಡ್ಬಿಟ್ಟೈತಿ ಜನರಿಗೆ. ಮೊಬೈಲ್ ಬಹಳಷ್ಟು ದಾರಿ ತಪ್ಸಾಕತೈತಿ. ನಾವು ಒಂದು ಆಲೋಚನೆ ಮಾಡ್ಬೇಕಿಲ್ಲ, ಎಲ್ಲ ಪಾಲಕರಿದ್ದೀರಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮನೆಯಾಗ ಇರಬಹುದು. ನೀವು ಒಂದು ಯೋಚನೆ ಮಾಡ್ರಿ, ಮೊಬೈಲು ಇಷ್ಟು ಕೆಟ್ಟದೈತಲ್ಲ, ನೀವು ಗಮನಿಸಿರ್ತೀರಿ. ರಾಜಕಾರಣಿಗಳು ಗಮನಿಸ್ಯಾರ, ಅಧಿಕಾರಿಗಳು, ಸರ್ಕಾರಿ ಆಫೀಸರ್ಸು, ಮಾಸ್ತರ್ಗಳು, ಟೀಚರ್ಗಳು, ಪ್ರಾಧ್ಯಾಪಕರು ಎಲ್ಲರೂ ಗಮನಿಸ್ಯಾರ. ಬಟ್ ಯಾರು ಅದ್ರ ಬಗ್ಗೆ ಮಾತಾಡಕತ್ತಿಲ್ಲ. ಮೊಬೈಲ್ ಅನ್ನ ಹಿಂಗ್ ಓಪನ್ ಮಾಡಿದ ತಕ್ಷಣ ಯಾವ್ದು ಬ್ಯಾಡೋ ಅದೇ ಬರ್ತೈತೆ. ನಿಮಗೆ ಒಳ್ಳೇದು ಬರಕ್ ಸಾಧ್ಯನೇ ಇಲ್ಲ. ಮೊಬೈಲ್ ಎಷ್ಟು ಜಾನ್ ಐತೆ ಅಂದ್ರೆ ನೀವು ಗಮನಿಸ್ರಿ, ಕೆಲವ್ರಿಗೆ ಗೊತ್ತಿರ್ಬೋದು, ನಮ್ಮ ಮೈಂಡ್ ಅನ್ನ ಇಮಿಡಿಯೇಟ್ ಆ ಮೊಬೈಲ್ ಸ್ಟಡಿ ಮಾಡುವಂತ ಶಕ್ತಿ ಅದಕ್ಕೈತಿ. ನಾವೊಂದು ವಾರ್ತಾ ನ್ಯೂಸ್ ನೋಡಕತ್ನಿ ಅಂದ್ರೆ ಪದೇ ಎಲ್ಲಾ ತರದ ನ್ಯೂಸ್ಗಳು ಬರ್ತಾವ. ನಾವೊಂದು ಹಾಡು ನೋಡಕತ್ನಿ ಅಂದ್ರೆ ನನ್ನ ಮೈಂಡ್ ಅನ್ನು ಸ್ಟಡಿ ಮಾಡಿ ಬರೀ ಹಾಡು ಬರಕತ್ ಬಿಡ್ತಾವ. ನೀವು ಜಾನಪದ ಕುಣಿತಗಳು ನೋಡಕತ್ತೀರ ಅಂದ್ರೆ ಜಾನಪದ ಕುಣಿತಗಳು ಬರ್ತಾವ. ಇನ್ನೇನಾರ ಕೆಟ್ಟದ್ ನೋಡಕತ್ತೀರ ಅಂದ್ರೆ ಪದೇ ಅವೇ ಬರ್ತಾವ. ಅಂದ್ರೆ ಮೊಬೈಲ್ ನಮ್ಮ ಅಭಿರುಚಿ ತಕ್ಕಂಗ ನಮಗ್ ವಿಡಿಯೋಗಳನ್ನ, ಸ್ಟೋರಿಗಳನ್ನ, ಕಥೆಗಳನ್ನ ತೋರಿಸ್ತಾ ಹೋಗ್ತದ. ನೀವು ನೋಡೋದು ಬೇಡ, ಓಪನ್ ಮಾಡೋದು ಬೇಡ, ತಾನು ಓಪನ್ ಮಾಡ್ತೈತಿ. ಇವತ್ತಿನ ಯಂಗ್ ಜನರೇಷನ್ ಏನ್ ಹುಡುಗರು ಅದಾರ, ಅವ್ರ ಕೈಯಾಗ ನಾವು ಮೊಬೈಲ್ ಕೊಟ್ಟಿವಿ, ಉಚಿತ ನೆಟ್ ಹಾಕ್ಸಿ, ಉಚಿತ ಇಂಟರ್ನೆಟ್ ಹಾಕ್ಸಿ ಕೊಟ್ಟಿವಿ. ಅವ್ರು ಹಗಲು ರಾತ್ರಿ ಮೊಬೈಲ್ನಾಗ ಇರ್ತಾರ. ಅವ್ರು ಏನ್ ಮಾಡ್ತಾರಂತ ನಾವ್ ಯಾರೂ ಗಮನಿಸ್ತಾ ಇಲ್ಲ. ನೀವೇನದಿರಿ ನಿಮ್ ತಲೆಮಾರಿನವ್ರು ಅಂತ ಯಾಕೆ ಹೇಳಿದಿನ ಅಂದ್ರೆ, ಇನ್ನೇನ್ ಈಗ 10th PUC ಡಿಗ್ರಿ ಇದ್ದಾರ ನಿಮ್ಮ ವಯಸ್ಸಿಗೆ ಬಂದ್ಬಿಟ್ರ ಈ ಸಮಾಜ ಹೆಂಗಿರ್ತೈತೆ ಅನ್ನೋದು ಒಂದ್ಸತಿ ಆಲೋಚನೆ ಮಾಡಿಬಿಟ್ರ, ದೂರದೃಷ್ಟಿಯಿಂದ ಯೋಚನೆ ಮಾಡಿಬಿಟ್ರ ನಡಕ್ ಬಂದು ಹೋಗ್ಬಿಡ್ತೇವೆ. ನಾವು ಸುಸಜ್ಜಿತ ಸಮಾಜವನ್ನು ನೋಡಕ್ ಸಾಧ್ಯನೇ ಇಲ್ಲ. ಆ ಸ್ಥಿತಿ ಒಳಗೆ ನಾವ್ ಇದೀವಿ.
ಇವತ್ತು ಸಮಾಜ ಸುಧಾರಣೆ ಆಗ್ಬೇಕಂದ್ರೆ ಪ್ರಾಥಮಿಕ ಶಿಕ್ಷಣದಿಂದ PUC ಇಂದ ಉತ್ತಮ ಮೌಲ್ಯ ಶಿಕ್ಷಣವನ್ನ ಕೊಡ್ತಾ ಹೋಗ್ಬೇಕು, ಅವಾಗ ಸುಧಾರಣೆ ಆಗ್ತೈತಿ. ಈ ಜಾನಪದ ಸಮ್ಮೇಳನದ ಮೂಲಕ ನಿಮಗೆಲ್ಲ ಗೊತ್ತಿದೆ, ಈ ಶಿಕ್ಷಣಕ್ಕಿಂತ ಮುಂಚೆ ಜಾನಪದ ಹಾಡುಗಳು, ಜಾನಪದ ಕಥೆಗಳು, ಜಾನಪದ ಒಗಟುಗಳು ಇವೆಲ್ಲ ನಮಗೆ ಮೌಲ್ಯವನ್ನ ಬೋಧನೆ ಮಾಡ್ತಿದ್ದು, ಕಲಿಸ್ತಿದ್ದು. ಇವತ್ತೊಬ್ಬ ಡೊಳ್ಳು ವರ್ಷ ಒಂದು ಒಳ್ಳೆ ಹಾಡು ಹಾಡ್ತಾನಂದ್ರ ಅದ್ರೊಳಗೆ ಒಂದು ಮೌಲ್ಯ ಇರ್ತಿತ್ತು, ಕುತ್ಕೊಂಡು ಕೇಳ್ಬೇಕಪ್ಪ, ಒಂದು ಆದರ್ಶ ಯಾವುದೋ ವ್ಯಕ್ತಿ ಅದು ಶರಣರ ಕಥೆ ಇರ್ತಿತ್ತು, ಪ್ರವಚನ ಹೇಳಿದ್ರೆ ಕಥೆ ಇರ್ತಿತ್ತು. ಒಂದು ಜಾನಪದ ಹಾಡು ಹಾಡಿದ್ರಂದ್ರೆ ಅದ್ರೊಳಗೆ ಅಕ್ಕ ತಂಗಿ, ಅತ್ತಿ ಸೊಸಿ ಹೆಂಗಿರ್ಬೇಕು, ತಂದೆ ತಾಯಿಗೆ ಹೆಂಗ್ ಕಿಮ್ಮತ್ ಕೊಡ್ಬೇಕು, ಅಕ್ಕ ತಂಗಿ ಹೆಂಗಿರ್ಬೇಕು, ಅಣ್ಣ ತಮ್ಮ ಹೆಂಗಿರ್ಬೇಕು ಅನ್ನೋದನ್ನ ಹೇಳ್ತಿದ್ದು. ಇತ್ತೀಚಿಗಂತೂ ಒಂದಿಷ್ಟು ಜನ ನಾ ಜಾನಪದ ಬರೀತೀನಂತಾರ, ಬರೀ ಕೆಟ್ಟ ಕೆಟ್ಟ ಜಾನಪದನ್ನು ಬರೀತಾರ. ಅದು ಬಹಳಷ್ಟು ಆಚರಣೆ ಒಳಗ ಅದಾವ ಸಮಾಜದೊಳಗ. ಇದನ್ನ ಯಾರು ತೊಲಗಿಸೋರು ಯಾರು ಇಲ್ಲ. ನನಗೆ 45 ವರ್ಷ, ಇನ್ನೊಂದು 20 ವರ್ಷಕ್ಕೆ ನಾ ಮುದುಕಾಗಿರ್ತೀನಿ. ಈಗ 50-60 ವರ್ಷ ಆದ್ರೆ ಇದನ್ನ ಹೆಂಗ್ ತೊಡಗಿಸಕ್ ಸಾಧ್ಯ? ಸರ್ಕಾರಗಳು ಯಾವ್ದಾರ ಒಂದು ನಿಮ್ಗ ಸಮಯ ಭಾಳ ತಗೊಳಕತ್ತೇನೆ ಅನ್ಸಾಕತ್ತ ನನಗೆ. ನಿಮ್ಗೆ ಯಾವ್ದಾರ ಒಂದು, ಈಗ ಫಾರ್ ಎಕ್ಸಾಂಪಲ್ ಕೊರೋನಾ ಬಂದಿತ್ತು ಅಥವಾ ಮಲೇರಿಯಾ ರೋಗ ಬಂದ್ರೆ ಆರೋಗ್ಯ ಇಲಾಖೆಯವರು ಒಂದು 50 ಕೋಟಿ 100 ಕೋಟಿ ಅದಕ್ಕೆ ಬಜೆಟ್ ತೆಗೆದಿಟ್ಟು ಜನರಿಗೆ ಜಾಗೃತಿ ಮೂಡಿಸಿ, ಈ ಕೊರೋನಾದಿಂದ ನೀವು ದೂರ ಹಿಂಗಿರ್ಬೇಕಂತ ಎಕ್ರಮ ಒಂದು ಗೈಡ್ಲೈನ್ ಬಂದ್ಬಿಡ್ತೈತಿ ಸರ್ಕಾರದಿಂದ, ನೀವು ಹಿಂಗಿರ್ಬೇಕು, ಇಷ್ಟು ಡಿಸ್ಟೆನ್ಸ್ ಮಾಡ್ಬೇಕಂತ ಹೇಳಿ. ಯಾಕಂದ್ರೆ ಅದು ಅಪಾಯಕಾರಿ ಐತಂತ. ಮೊಬೈಲ್ನಾಗ ಬರ್ತಾ ಇರೋ ಸನ್ನಿವೇಶಗಳು, ಸೀನ್ಗಳು ಕೂಡ ಅಷ್ಟು ಅಪಾಯಕಾರಿ ಅದಾವ ಸಮಾಜದಾಗ. ಬಟ್ ಯಾರು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ನಮ್ಮ ಹುಡುಗನ ಕುತ್ಕೊಂಡು ಮೊಬೈಲ್ ನೋಡ್ತಿರ್ತೈತಿ, ಅವಂಗೊಂದು ಆಂಡ್ರಾಯ್ಡ್ 1 ಲಕ್ಷ ರೂಪಾಯಿ ಮೊಬೈಲ್ ಕೊಡ್ಸೇನ ಅಂದ್ರೆ ನನ್ನ ಮಗಗೆ ನೋಡಿಲ್ರಿ 1 ಲಕ್ಷ ರೂಪಾಯಿ ಮೊಬೈಲ್ ಕೊಡ್ಸೇನಂತ ನಾವು ಹೆಮ್ಮೆ ಪಟ್ಕೋತೀವಿ. ವಿ ಆರ್ ಇನ್ ತಪ್ಪು ದಾರಿಯಲ್ಲಿ ಅದೀವಿ, ನಾವು ರಾಂಗ್ ತಪ್ಪು ದಾರಿಯಾಗ ಅದೀವಿ. ಮೊಬೈಲ್ ಭಾಳ ಹಾಳು ಮಾಡಕತ್ತೈತಿ ಕಾಲೇಜ್ ಹುಡುಗರ್ನ, ಹೈಸ್ಕೂಲ್ ಹುಡುಗರ್ನ, ಡಿಗ್ರಿ ಹುಡುಗರ್ನ. ನೀವು ವಯಸ್ಸಾದಾಗ ಇದೇನ್ ನೋಡ್ತೀಯ, ತೆಗಿ ಬ್ಯಾರೆದೇನ್ರ ಅಂತ ನೀವು ನೋಡ್ಬೋದು. ಆದ್ರೆ ಹುಡುಗರು ಹಂಗಿಲ್ಲ. ಯಾಕಂದ್ರೆ ನಮ್ಮ ಮನಸ್ಸು ಮಂಗ್ಯ ಇರ್ತೈತಿ, ಕೆಟ್ಟದಕ್ಕೆ ಲಘುನ ಜಿಗಿತೈತಿ. ಅದಕ್ಕೆ ನಾವು ಈ ಸಮಾಜವನ್ನ ಸುಧಾರಿಸ್ಬೇಕಾದ್ರೆ, ಈ ಸಮಾಜ ಇನ್ನೊಂದು 10 ವರ್ಷಕ್ಕೆ ಒಳ್ಳೆ ರೀತಿಯಾಗಿ ಇರ್ಬೇಕಾದ್ರೆ, ಇವತ್ತಿನ ಮಕ್ಕಳು ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರನ್ನ ಪ್ರೀತಿ ಪೂರ್ವಕವಾಗಿ ವಯಸ್ಸಾದಾಗ ಅವ್ರನ್ನ ಗೌರವಿತವಾಗಿ ಅವ್ರನ್ನ ನೋಡ್ಕೋಬೇಕಂತ ಈ ಶಿಕ್ಷಣದೊಳಗೂ ಕೂಡ ಆ ತರದ ಪಾಠ ಪ್ರವಚನ ಇಲ್ಲ. ಮೊದಲ ನೀವು ಕಲಿಯುವಾಗ ಅಥವಾ ನಾನು ಕಲಿಯುವಾಗನ ನೈತಿಕ ಶಿಕ್ಷಣ ಅಂತ ಒಂದು ಸಬ್ಜೆಕ್ಟ್ ಇರ್ತಿತ್ತು. ಯಾರು ಒಳ್ಳೆ ಕೆಲಸ ಮಾಡ್ಕೊಂಡ್ ಬರ್ತಾರ ಅವ್ರನ್ನ ಪ್ರಾರ್ಥನೆ ಒಳಗೆ ಓದಿಸಿ ಅವ್ರಿಗೆ ಚಪ್ಪಲಿ ಹೊಡಿಸ್ತಿದ್ರು. ಅಂದ್ರ ಒಳ್ಳೆ ಕೆಲಸ, ದಾರಿಯಾಗ ಮುಳ್ಳು ಬಿದ್ದಿತ್ತಪ್ಪ ಅದನ್ನ ಸೈಡ್ ಹಾಕದೆ, ಒಬ್ಬ ಕಣ್ ಕಾಣ್ತಿದ್ದಿಲ್ಲ ಅವ್ರನ್ನ ದಾರಿ ದಾಟಿಸಿದೆ, ಈ ತರದ ಒಳ್ಳೆ ಕೆಲಸ ಮಾಡೋರನ್ನ ಪ್ರೇರೇಪಿಸಿದ್ರು ಶಾಲೆ ಒಳಗೆ. ಈಗ ಎಲ್ಲೈತ್ರಿ 100 ಕ್ಯಾಶ್ ತಗೊಂಡಿ ಅಷ್ಟೇ, ನೀ ಕಾಪಿ ಮಾಡಿ ತಗೊಂಡಿಯೋ ಏನ್ ಯಾರಾದ್ರೂ ಬಾಜಿಕಿದ್ದ ನೋಡಿ ತಗೊಂಡಿಯೋ ಏನಿಲ್ಲ, 100 ಕ್ಯಾಶ್ ತಗೊಂಡ. ಒಬ್ಬ ಶಾಲಾ ಶಿಕ್ಷಕನಿಂದ ಸೆಕ್ರೆಟರೇಟ್, ಹೆಡ್ ಮಾಸ್ಟರ್, BEO, DDPI, JD, ಕಮಿಷನರ್, ಸೆಕ್ರೆಟರಿ ಮಟಾನು, ಮಿನಿಸ್ಟರ್ ಮಟಾನು ಏನ್ ಕೇಳ್ತಾರಂದ್ರ ಎಷ್ಟು ಪರ್ಸೆಂಟೇಜ್ ತೆಗೆದಿರಿ, ಎಷ್ಟು ಪರ್ಸೆಂಟೇಜ್ ತೆಗೆದಿರಿ ನಿಮ್ ಶಾಲೆಗ, ಫೇಲ್ ಆಗೈತೆ ನಿಮ್ದು DA ಕಟ್ ಅಂತಾರೆ. ಆದ್ರೆ ಆ ವಿದ್ಯಾರ್ಥಿಗಳು ಬದುಕು ಕಟ್ಕೊಂಡ್ರ ಅವ್ರಿಗೆ ನಿಜವಾದ ಸಮಾಜದ ಸ್ಥಿತಿಗತಿಗಳು, ಜೀವನ ಹೆಂಗ್ ಕಟ್ಕೋಬೇಕು ಅನ್ನೋದು ಗೊತ್ತೈತೆ, ಅಥವಾ ಮನಿ ಒಳಗೆ ಹೆಂಗ್ ನಡ್ಕೋಬೇಕು ಅನ್ನೋದು ಗೊತ್ತೈತೆ, ಹೆಂಗ್ ಊಟ ಮಾಡ್ಬೇಕು ಅನ್ನೋದು ಗೊತ್ತೈತೆ, ಹೆಂಗ್ ಕುಂದ್ರಬೇಕು ಅನ್ನೋದು ಗೊತ್ತೈತೆ? ಇಲ್ಲ. ಅವರು 100ಕ್ಕೆ 110 ತಗೋತಾರ, ಫಾರಿನ್ಗೆ ಹೋಗ್ತಾರ, ತಂದೆ ತಾಯಿ ವಯಸ್ಸಾದಾಗ ಬಾಜುಕ ಒಂದು ಗುಟಕ್ಕೆ ನೀರು ಕುಡ್ಸಕ್ಕೂ ಇರೋದಿಲ್ಲ. ಬಹಳಷ್ಟು ಉದಾಹರಣೆಗಳದಾವು. ಮಣ್ಣು ಕೊಡಕ್ಕೂ ಮಕ್ಕಳು ಬಂದಿಲ್ಲ. ಇಲ್ರಿ ಮುಗಿಸ್ಬಿಡ್ರಿ, ನಾನು ಭಾಳ ಬೀಜಿ ಇದೀನಿ, ಫ್ಲೈಟ್ ಟಿಕೆಟ್ ಮಿಸ್ ಆಗ್ಬಿಡ್ತೀರಿ, ಮುಗಿಸ್ಬಿಡ್ರಿ ಮಣ್ಣು ನೀವು ಅಂತಾರ. ಇಂಥ ವಾತಾವರಣದೊಳಗೆ ನಾವು ಬದುಕಾಕತ್ತೀವಿ. ವಿ ಆರ್ ಇನ್ ವೆರಿ ಡೇಂಜರಸ್ ಸಿಚುವೇಶನ್. ಬಹಳ ಅಪಾಯಕಾರಿ ದಿನಮಾನಗಳಲ್ಲಿ ನಾವಿದ್ದೇವೆ. ಇದ್ರ ನಡುವೆ ಮತ್ತ ನಿಮ್ಮ ನಡುವೆ ಒಂದು ಗಾಡಿ ಕಟ್ಟು ಜನ, ಅವರು ಒಂದು ರೀತಿ ಬೇರೆ. ಸಮಾಜ ಸುಸ್ಥಿರ ಇರಂದ್ರೆ ಹೆಂಗಿರ್ತೈತಿ? ಅದಕ್ಕೆ ವೇದಿಕೆ ಮೇಲೆ ಬಹಳ ಹಿರಿಯರು ಪೂಜ್ಯರು ಇದ್ದಾರೆ, ಬಹಳ ಹಿರಿಯ ಗುರುಗಳಿದ್ದಾರೆ, ಹೈಕೋರ್ಟ್ ಜಡ್ಜ್ ಸಾಹೇಬ್ರು ಇದ್ದಾರೆ. ಇವೆಲ್ಲ ನಾವು ಜಾಗೃತಿಯಿಂದ ಈ ಮೊಬೈಲ್ ಅನ್ನ ಇತಿಮಿತಿಗಳು ಮಾಡಕ್ ಸಾಧ್ಯ ಐತಿ. ನೀವು ಯಾವ್ದಾರ ಒಂದು ಒಳ್ಳೆ ಗೌರ್ಮೆಂಟ್ ಆಫೀಸ್ನಾಗ ಹೋಗ್ರಿ, ಅಲ್ಲಿ ಅದನ್ನ ಮೊಬೈಲ್ನಾಗ ನೆಟ್ವರ್ಕ್ ಬರ್ಲಾರ್ದಂಗ್ ಮಾಡ್ಬಿಡ್ತಾರ. ಹಂಗ ಶಾಲಿ ವಾತಾವರಣದಾಗ ಬರ್ಲಾರ್ದಂಗ್ ನೋಡ್ಕೋಬೇಕು. ಈ ಕೊರೋನಾ ಬಂದ್ ಹುಡುಗರು ಮೊಬೈಲ್ನಾಗನ ಪಾಠ ಕೇಳುವಂತ ಸ್ಥಿತಿ ಇರುವಾಗ ನಾವು ಬಂದ್ ಮಾಡೋದು ಬಹಳ ಕಷ್ಟ ಐತಿ. ಮೊದಲು ಮೊಬೈಲ್ ಯೂಸ್ ಮಾಡ್ಬೇಡ್ರಿ ಯಾರು ಶಿಕ್ಷಕರು, ಹುಡುಗರು ಅವ್ರನ್ನ ಮತ್ತೆ ಸಸ್ಪೆಂಡ್ ಮಾಡ್ತೀವಿ, ಅವ್ರನ್ನ ಹೊರಗೆ ಹಾಕ್ತೇವೆ ಅಂತಿದ್ರು. ಈಗ ಹಂಗಿಲ್ಲ. ಯಾಕೆ ಮೊಬೈಲ್ನಾಗ ಎಲ್ಲ ಹೋಮ್ವರ್ಕ್, ಮೊಬೈಲ್ನಾಗ ಎಲ್ಲ, ಮೊಬೈಲ್ನಾಗ ಪಾಠ ಪ್ರವಚನ, ಮೊಬೈಲ್ನಾಗ ಆನ್ಸರ್ ಕ್ವಶನ್. ಇನ್ನೊಂದಿಷ್ಟು ದಿವ್ಸ ಬಿಟ್ರೆ ಎಲ್ಲ ಆನ್ಲೈನ್ದಾಗನ ಪೇಪರ್ಲೆಸ್ ಅಂತಾರ. ಆದ್ರೆ ಯಾವ್ದು ಆಧುನಿಕ ಇದಕ್ಕೆ ನಾವು ಬೆನ್ ಹತ್ತೀವಿ ಅದು ಅಷ್ಟು ಅಪಾಯಕಾರಿ ಸಮಾಜದಾಗಿರ್ತೈತಿ. ಈ ಬದುಕಿನೊಳಗೆ ಹುಟ್ಟು ಸಾವಿನ ಮಧ್ಯೆ ಏನಂದ್ರ ನಮ್ಮ ಆದರ್ಶಗಳು, ಮೌಲ್ಯಗಳು, ಜಾನಪದದಿಂದ ಬರ್ತಕ್ಕಂಥ ಸಾಹಿತ್ಯದ ಅರ್ಥವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ
ಕೊಟ್ರೆ ನಾವು ಬಹಳ ಉತ್ತಮವಾಗಿ ಬದುಕಕ್ಕೆ ಸಾಧ್ಯತೆ ಐತಿ ಬಂಧುಗಳೇ. ಅದಕ್ಕೆ ಏನ್ ತಾಯಂದ್ರು ಇಲ್ಲಿ ಇದ್ದೀರಿ, ಹಿರಿಯರು ಇದ್ದೀರಿ, ದಯವಿಟ್ಟು ಈ ಕಡೆ ಸ್ವಲ್ಪ ಗಮನಿಸ್ರಿ. ಈ ಸಮ್ಮೇಳನದವರು ಈ ತರದ್ ಏನಾರು ಒಂದು ನೀವು ನಡಾವಳಿ ಮಾಡಿ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಜಯಾನಂದ್ ಮಾದರ್ ಸರ್ ಅಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು. ಈ ರೀತಿ ಶಿಕ್ಷಣ ವ್ಯವಸ್ಥೆ ಒಳಗೆ ಸ್ವಲ್ಪ ಸುಧಾರಣೆ ಆದ್ರೆ, ಮೌಲ್ಯ ಶಿಕ್ಷಣಗಳು, ಪಾಠ ಪ್ರವಚನಗಳು ಹೆಚ್ಚಾದ್ರೆ ಇವತ್ತು ನಮ್ಮ ಸಮಾಜ ಒಳ್ಳೆ ರೀತಿಯಾಗಿ ಇರಕ್ ಸಾಧ್ಯತೆ ಐತಿ. ಅದಕ್ಕೆ ಇಂಥ ಕನ್ನಡ ಜಾನಪದ ಸಮ್ಮೇಳನವನ್ನು ಏನು ಸಂಘಟನೆ ಮಾಡ್ಯಾರ, ಬಹಳ ಅದ್ಭುತವಾಗಿ ಸಂಘಟನೆ ಮಾಡ್ಯಾರ. ಇದು ಜಿಲ್ಲಾ ಸಮ್ಮೇಳನ ಅಂತ ನಾವು ಕರಿಬೇಕಾಗ್ತದೆ. ಯಾಕಂದ್ರೆ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಯಾರ ಅಂದ್ರೆ ನಿಮಗೆಲ್ಲ ಈ ಆಮಂತ್ರಣ ನೋಡಿದ್ರೆ ಸಾಕು, ಬಹಳ ಸುಂದರವಾಗಿ ಮಾಡ್ಯಾರ. ನಿಜವಾಗೂ ಬಾಲಾಜಿ ಅವರಿಗೆ ಮತ್ತು ಈ ಜಯಾನಂದ್ ಮಾದರ್ ಅವರಿಗೆ ನಾನು ನಮ್ಮ ಇಲ್ಲಿ ನೆರೆದ ಎಲ್ಲ ಜನರ ಪರವಾಗಿ ಬಹಳಷ್ಟು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದಯವಿಟ್ಟು ಒಂದು ಜೋರಾದ ಚಪ್ಪಾಳೆಯನ್ನ ಅವರಿಗೆ ನೀವು ತಟ್ಟಬೇಕು. ಸನ್ಮಾನ್ಯ ಸರ್ವೋತ್ತಮ್ ಜಾರಕಿಹೊಳಿ ಅವರು ವೇದಿಕೆಗೆ ಆಗಮಿಸಿದರೆ ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟದ ಮೂಲಕ ಅವ್ರ ಪ್ರೀತಿ ಪೂರ್ವಕವಾಗಿ ಅವ್ರನ್ನ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಅದಕ್ಕೆ ಬಂಧುಗಳೇ, ನಾನು ಮತ್ತೊಮ್ಮೆ ಬಹಳಷ್ಟು ಸಮಯ ತಗೊಳ್ಳೋದಿಲ್ಲ. ಇನ್ನೇನು ಮಾನ್ಯ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ, ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತತಿ. ದಯವಿಟ್ಟು ಜಾನಪದಕ್ಕೂ ಮತ್ತು ಈ ಸಮಾಜಕ್ಕೂ ಏನ್ ಸಂಬಂಧ ಐತೆ ಅನ್ನೋದನ್ನ ತಾವೊಂದ್ಸತಿ ಬಹಳಷ್ಟು ಜನ ಶಿಕ್ಷಕರಿದ್ದೀರಿ, ತಾವೆಲ್ಲ ದಯವಿಟ್ಟು ಈ ಪ್ರಕಾರವಾದ ಲೇಖನಗಳನ್ನು ಬರೆಯೋದಾಗಿರ್ಲಿ, ಜನರಲ್ಲಿ ಜಾಗೃತಿ ಮೂಡಿಸೋದಾಗಿರ್ಲಿ ಜಾನಪದ ಅಂದ್ರೆ ಜನರಿಂದ ಬಂದಿದ್ದು, ಜನರಿಂದ ಬಂದಂತ ಮೌಲ್ಯವನ್ನ, ಬದುಕಿನ ರೀತಿ ರಿವಾಜುಗಳನ್ನ ಹೆಂಗ್ ಬದುಕಬೇಕು ಅನ್ನೋದನ್ನ ಕಲಿಸೋದ ಜಾನಪದ, ಮತ್ತೇನೂ ಅಲ್ಲ. ಈ ಜಾನಪದ ಅನ್ಕೂಲೆ ಬಹಳ ಜನ ಏನ್ ತಿಳ್ಕೊಂಡ್ಬಿಟ್ಟಿರಿ ಅಂದ್ರೆ ಹಾಡು ಹಾಡೋದು, ಸೋಬಾನ್ ಪದ ಹಾಡೋದು, ಜಾನಪದ ಡ್ಯಾನ್ಸ್ ಮಾಡೋದು ಅಂತ ತಿಳ್ಕೊಂಡಿರಿ. ಜಾನಪದ ಅಂದ್ರೆ ಹಂಗ ಅಂದಲ್ಲ. ಜಾನಪದ ಅಂದ್ರೆ ಜಾನಪದ ಜನರಿಂದ ಬಂದಂತ ಪದ ಅಂದ್ರೆ ಹರಿಯುವುದಕ್ಕೆ ಪದ ಅಂತಾರ. ಜನರಿಂದ ಬಂದಂತ ಜ್ಞಾನದ ಹರಿವು. ನೀವು ಅಡಿಗೆ ಮಾಡೋದು ಜಾನಪದ, ನೀವು ಕೃಷಿ ಪದ್ಧತಿ ಏನ್ ಬಿತ್ತುದು ಬೆಳೆಯುವುದು ಮಾಡ್ತೀರಿ ಅದು ಜಾನಪದ. ಮನುಷ್ಯ ಏನು ಅವನ ಜ್ಞಾನವನ್ನ ಬೆಳೆಸ್ಕೊತ ಬಂದಾನ, ಅದು ಎಲ್ಲವೂ ಕೂಡ ಜಾನಪದದೊಳಗೆ ಬರುತ್ತೆ. ಆಚರಣೆ, ಆಮೇಲೆ ಪೂಜೆ ಪುನಸ್ಕಾರಗಳು, ಇವೆಲ್ಲವೂ ಕೂಡ ಜಾನಪದನೇ. ಜಾನಪದ ಬರೇ ಹಾಡು ಕುಣಿತ ಅಲ್ಲ, ಸೋಬಾನ ಪದ ಹಾಡೋದು, ಆಮೇಲೆ ಡ್ಯಾನ್ಸ್ ಮಾಡೋದು, ಡೊಳ್ಳು ಬಾರಿಸೋದು, ಇದಷ್ಟ ಜಾನಪದ ಅಂತಲ್ಲ, ಅದು ಒಂದು ಭಾಗ ಜಾನಪದದ್ದು. ಜಾನಪದ ಅಂದ್ರೆ ಮನುಷ್ಯನ ಇಡೀ ಬದುಕಿನ ಜ್ಞಾನ. ಆ ಜ್ಞಾನ ಮುಂಚೆ ಏನ್ ನಮ್ಮ ಹಿರಿಯರ ಪ್ರಕಾರ ಇತ್ತು. ಈಗ ನೋಡ್ರಿ, ಬಿತ್ತುದು ಕುಂಟಿ ಅವೆಲ್ಲ ಈಗಿನ ಹುಡುಗರಿಗೆ ನೀವು ಕುಡುಗೋಲ್ ಅಂದ್ರೆ ಏನೋ, ಕುರ್ಚಿಗೆ ಅಂದ್ರೆ ಏನೋ, ಬೈಕಲ್ಲಿ ಅಂದ್ರೆ ಏನೋ, ನಗ ಅಂದ್ರೆ ಏನೋ ಗೊತ್ತೇ ಇಲ್ಲ. ಇವತ್ತು ಈ ಹಳ್ಳಿಯಾಗ ಏನಾರ ಒಂದಿಷ್ಟು ಹುಡುಗರಿಗೆ ಗೊತ್ತಿರ್ಬೋದು. ನೀವು ಹುಬ್ಳಿ ಧಾರವಾಡಕ್ಕೆ ಹೋಗ್ರಿ, ಬೆಂಗಳೂರು ಮೈಸೂರು ಬೇಡ, ಡೆಲ್ಲಿ ಬೇಡ, ಹುಬ್ಳಿ ಧಾರವಾಡಕ್ಕೆ ಹೋಗಿ ಒಂದು ಹುಡುಗರನ್ನ ಯಾವ್ದಾರ ಒಂದು ಕಾನ್ವೆಂಟ್ನಾಗ ಹೋಗಿ ಕರೆದು ಕುರ್ಚಿಗೆ ಅಂದ್ರೆ ಏನೋ, ಕುಡುಗೋಲ್ ಅಂತ ಕೇಳ್ರಿ, ಸಾಧ್ಯನೇ ಇಲ್ಲ ಹೇಳಕ್. ರೈತ ಈ ದೇಶದ ಬೆನ್ನೆಲು ಬಂದು ಕರಿತೀವಿ. ಆ ರೈತರ ಬಳಸುವಂತ ಕೃಷಿ ಪದ್ಧತಿ, ಕೃಷಿಗೆ ಸಲಕರಣೆಗಳನ್ನ ಏನು, ಶೆಡ್ಡಿ ಬಟ್ಲು ಅಂದ್ರೆ ಏನು ಗೊತ್ತಿಲ್ಲ. ಇವೆಲ್ಲ ಮಿನಿ ಅಂದ್ರೆ ಏನು, ಬಾರ್ಕೋಲ್ ಅಂದ್ರೆ ಏನು, ಬೈಕಲ್ಲಿ ಅಂದ್ರೆ ಏನು, ಜತಿಗೆ ಅಂದ್ರೆ ಏನು, ಅವೆಲ್ಲ ಗೊತ್ತೇ ಇಲ್ಲ ಈ ಶಬ್ದಗಳು. ಅದಕ್ಕೆ ಜಾನಪದ ವಿಶ್ವವಿದ್ಯಾಲಯದೊಳಗೆ ನಿಘಂಟು ಅಂತಕ್ಕಂಥದ್ದು ಒಂದು ಗ್ರಂಥ ಮಾಡೀವಿ ನಾವು. ಈ ಎಲ್ಲಾ ಪ್ರಾದೇಶಿಕ ಇಂಥ ಪದಗಳನ್ನ ಸಂಗ್ರಹ ಮಾಡಿ ಆ ಪದಗಳ ಅರ್ಥ ಏನು ಅಂತಕ್ಕಂಥದ್ದು ಒಂದಿಷ್ಟು 5-6 ವ್ಯಾಲ್ಯೂಮ್ ಇಷ್ಟಪ್ಪ ಒಂದು ಪುಸ್ತಕ ಮಾಡೀವಿ. ಕರ್ನಾಟಕ ಗ್ರಾಮ ಕ್ಷೇತ್ರ ಕೋಶ ಅಂತ ಒಂದು ಪುಸ್ತಕ ಮಾಡಿವಿ. ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳ ಎಲ್ಲಾ ಹಳ್ಳಿಗಳ ಅಧ್ಯಯನ ಮಾಡಿವಿ. ಎಲ್ಲ ಹಳ್ಳಿಗಳು, ಈ ಹಳ್ಳಿ ಇಲ್ಲ ಅನ್ನೋಂಗಿಲ್ಲ, ಅಧ್ಯಯನ ಮಾಡಿ ಅದನ್ನ ಜಿಲ್ಲೆಗೆ ಒಂದೊಂದು ಬುಕ್ಲೆಟ್ ಮಾಡಿವಿ. ಬುಕ್ ಈ ತರ ಒಂದು ವ್ಯಾಲ್ಯೂಮ್ 300 ಪೇಜ್ 400 ಪೇಜ್ ಒಂದು ಬುಕ್ ಮಾಡಿವಿ. ಆ ಬುಕ್ ನೀವು ಬೆಳಗಾಂ ಜಿಲ್ಲೆ ಬುಕ್ ತಗೊಂಡ್ರಿ ಅಂದ್ರೆ ಬೆಳಗಾಂ ಜಿಲ್ಲೆದಾಗ ಎಷ್ಟು ಹಳ್ಳಿ ಅದಾವು, ಆ ಹಳ್ಳಿಯ ಎಲ್ಲ ಸ್ಥಿರ ಮಾಹಿತಿ ಐತಿ. ಜಾನಪದ ವಿಶ್ವವಿದ್ಯಾಲಯ ಆ ರೀತಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದೆ. ನಿಮಗೂ ಎಲ್ಲ ಗೊತ್ತಿರ್ಲಿ. ನಿಮ್ಮ ಮಕ್ಕಳನ್ನ, ನಿಮ್ಮ ಯಾರು ಜಾನಪದ ಹಾಡ್ತಿದ್ರು ಅವರಿಗೆ ದೊಡ್ಡ ತಾಯಿಯಂದ್ರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದನ್ನ ಕಲಿಸ್ಕೊಡ್ಬೇಕಂತ ಹೇಳ್ತಾ, ಏನ್ ಈ 3 ಪುಸ್ತಕಗಳನ್ನ ಜನಾರ್ಪಣೆ ಏನ್ ಮಾಡಿದ್ವಿ. ನಿಜವಾಗೂ ಮಾದರ್ ಸರ್ ಒಬ್ಬ ಚಿತ್ರಕಲಾವಿದರ ಇದ್ಕೊಂಡು ಬರುವುದು ಬಹಳ ಕಠಿಣ, ಬರುವನಿಗೆ ಅವ್ರಿಗೆ ಇರೋದಿಲ್ಲ. ಇವ್ರು ಕಲಾವಿದರು ಹೌದು, ಹಾಡುಗಾರರು ಹೌದು, ಚಿತ್ರಕಲಾವಿದರು ಹೌದು, ಇಂಥವ್ರೆಲ್ಲೂ ಅಪರೂಪಕ್ಕೊಬ್ರು ಇರ್ತಾರ ನೋಡ್ರಿ. ಅವ್ರು ಇರೋದ್ರಿಂದ ನಿಮ್ಮ ಊರಾಗ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಸಂಘಟನೆ ಮಾಡಕ್ ಸಾಧ್ಯತೆ ಐತಿ. ಎಲ್ಲರಿಗೂ ಅದು ಆಗುದಿಲ್ಲ. ಇಂಥ ಎಲ್ಲ ಶಿಕ್ಷಕರು ಗುರುಗಳ ಮನಸ್ಸು ಗೆಲ್ಬೇಕಂದ್ರೆ ಅವರಲ್ಲಿ ಆದರ್ಶ ಇದ್ದಾಗ ಗೆಲ್ಲ
ಗೆಲ್ಲಕ್ ಸಾಧ್ಯತೆ ಐತಿ. ಅಂಥವ್ರನ್ನ ಗುರುಸಿದಂತ ರಾಜ್ಯಾಧ್ಯಕ್ಷರಾದ ಬಾಲಾಜಿ ಅವರಿಗೆ ನಿಜವಾಗೂ ನಾನು ಬಹಳ ಅಭೂತಪೂರ್ವವಾದ ಅಭಿನಂದನೆಗಳನ್ನ ಮತ್ತೊಮ್ಮೆ ಸಲ್ಲಿಸ್ತಾ, ತಾವೆಲ್ಲ ಮಾದರವರು ಬೆನ್ನಿಗೆ ನಿಂತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿರಿ. ಈ ಸಮ್ಮೇಳನ ಪ್ರಥಮ ಸಮ್ಮೇಳನ ಇಲ್ಲಿಗೆ ನಿಲ್ಲಬಾರದು. ಪ್ರತಿ ವರ್ಷ ನೀವೊಂದು ಸಮಿತಿ ಮಾಡಿಕೊಂಡು ಈ ರೀತಿ ಪ್ರತಿ ವರ್ಷ ಸಮ್ಮೇಳನವನ್ನು ಮಾಡಬೇಕು. ಈಗ ಜಾರಕಿಹೊಳಿ ಸಾಹೇಬರು ಇಂಥ ಸಮ್ಮೇಳನಕ್ಕೆ ಯಾವಾಗಲೂ ಬೆನ್ನೆಲುಬಾಗಿ ನಿಲ್ತಾರೆ. ಯಾಕಂದ್ರೆ ಅವರ ಆಚಾರ ವಿಚಾರಗಳು ಕೂಡ ಇಂಥ ಮೌಲ್ಯಗಳನ್ನ ಬಿತ್ತುದ್ರಾಗ ಐತಿ. ನಾವೆಲ್ಲ ಅದನ್ನು ಗಮನಿಸ್ತಾ ಇದ್ದೇವೆ. ದಯವಿಟ್ಟು ಮಾದರ್ ಸರ್ ಬೆನ್ನೆಲುಬಾಗಿ ನಿಂತು ಇಂಥ ಸಮ್ಮೇಳನ ಪದೇ ಇಂಥ ಕಾರ್ಯಕ್ರಮಗಳು ಜರುಗಬೇಕು ಅಂತ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬಂಧುಗಳೇ, ದಿನ ಬೆಳಗಾದರೆ ಬೆರಳ ತುದಿಗೆ ಬರುವ ವಾಟ್ಸಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಸಾಲು ಯುವಕರಿಗೆ ಹಗಲು ರಾತ್ರಿ ಬೆರಳು ತಿಕ್ಕುವ ಅಮಲು. ಹಿಂಗಾದ್ರ ಕಟ್ಟಿಟ್ಟ ಬುತ್ತಿ ನಾಳೆ ನಮಗೂ ನಿಮಗೂ ಸೋಲು. ಹಿಂಗಾದ್ರ ಕಟ್ಟಿಟ್ಟ ಬುತ್ತಿ ನಮಗೂ ನಿಮಗೂ ಸೋಲು. ಹೊಚ್ಚು ಹಿಡಿಸೈತಿ, ಹೈರಾಣ ಮಾಡೈತಿ, ಅದ ಮೊಬೈಲು ಎಂಬ ಮೌಲಿಕ ಮಾತುಗಳನ್ನು ಹಂಚಿಕೊಳ್ಳೋದ್ರ ಜೊತೆಗೆ ನಮಗೆಲ್ಲ ಸಂದೇಶವರ ಮಾತುಗಳನ್ನು ಆಡಿರುವಂತಹ ಶ್ರೀ ಶಿವಜಾನ್ ಮುದುಕವಿ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ.